ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಹ್ಮ್ ನನ್ನವರ ಅವರು ಕಾಂಗ್ರೆಸ್, ಹ್ಮ್. ನಾನು ಬಿಜೆಪಿ, ಬರೇ ಬಿಜೆಪಿ ಅಲ್ಲ RSS, ಹೌದು. ಎಲ್ಲರಿಗೂ ಗೊತ್ತಿತ್ತು. ಹ್ಮ್ ಆದ್ರೆ ಸಿದ್ದರಾಮಯ್ಯನ ನನ್ನ ಸಂಬಂಧ ಹೇಗಿತ್ತು ಅಂದ್ರೆ, ಹ್ಮ್. ನಾನು ಹ್ಮ್. ನೀವ್ಯಾರು ಹಳೆಯ ವಿಧಾನಸೌಧದ ಹಳೆಯ ಹ್ಮ್. ಚೇರ್ಮನ್ ಆಫೀಸ್ ನೀವು ನೋಡಿಲ್ಲ, ಹ್ಮ್. ಈಗಿನ ಆಫೀಸ್ ನೋಡಿರ್ಬೋದು ಗೊತ್ತಿಲ್ಲ. ಹೌದು. ಹ್ಮ್. ಹಳೆ ಆಫೀಸು ಒಂದು ಕೊಂಪೆ ಇದ್ದಂಗಿತ್ತು. Okay. ನಾನು ಚೇರ್ಮನ್ ಆದ್ಮೇಲೆ ಹ್ಮ್. ಹಠ ಮಾಡಿ Correct. ಅದನ್ನ ರೆನೋವೇಟ್ ಮಾಡಿ ಬಹಳ ಇಂಪ್ರೂವ್ ಮಾಡಿದ್ದೆ. ಹ್ಮ್ ಹ್ಮ್. ಅವರು ಸದನಕ್ಕೆ ಬರುವಾಗ ನನ್ನ ಚೇಂಬರಿಗೆ ಬರೋರು, Okay. ಒಂದಲ್ಲ ಹ್ಮ್. ಕೆಲವು ಬಾರಿಗಳು, ಹ್ಮ್. ಚೇರ್ಮನ್ ರೇ ಒಳಗಡೆ ಯಾರಿದ್ದಾರೆ? ಯಾರು ಇಲ್ಲ, ನಾನೊಂದು 10 ನಿಮಿಷ ಮಲಗಿಲ್ಲ ಅಂದವರು. ಹ್ಮ್. ಅವ್ರು ಹೋಗಿ ಒಳಗೆ ಮಲಗೋರು ಹ್ಮ್. ನನ್ನ ಚೇಂಬರ್. ನನ್ನ ಅವರ ವೈಯಕ್ತಿಕ ಸಂಬಂಧ ಹೇಗಿತ್ತು ಅನ್ನೋದು ನೀವು ನೆನಪು ಮಾಡ್ಕೊಳ್ಳಿ, ಅಷ್ಟೇ ಊಹೆ ಮಾಡ್ಕೊಳ್ಳಿ. ಹೌದು. That is the beauty ಅಲ್ವಾ ಸರ್ ಪಾಲಿಟಿಕ್ಸ್. ಕರೆಕ್ಟ್. HK ಪಾಟೀಲ್ರು ಹ್ಮ್. ನನ್ನ ಬಹಳ ಆತ್ಮೀಯರು. ಹ್ಮ್. ಅವರು ಅಷ್ಟೇ, ಅವ್ರು ಕಾಂಗ್ರೆಸ್ ಮತ್ತು RSS ನ ಬಾಯಿ ಬಂದಂಗೆ ಈಗಲೂ ಬೈತಾರ ಅವ್ರು. ಕರೆಕ್ಟ್. ನನ್ನ ಹತ್ರ ಮಾತಾಡುವಾಗ ಅವ್ರು ಗಾಂಧಿಕೊಂಡವ್ರು ನೀವು ಅಂತಾರೆ. ಓಕೆ. ಇಷ್ಟು ಇದ್ರು ಹ್ಮ್. HK ಪಾಟೀಲ್ರು ಸಹ ಹ್ಮ್. ನನ್ನ ಚೇಂಬರಿಗೆ ಬಂದ್ರೆ, ಹ್ಮ್. ಚೇರ್ಮನ್ ಊಟ ಮಾಡಿಲ್ಲ, ನಾನು ಓಕೆ. ಹೋಟ್ಲಿಂದ ಏನಾರ ತರಿಸ್ಕೊಡ್ತಾ ಇದ್ದೆ, ಅವರೊಬ್ಬರೇ ತಿನ್ನೋರು ಒಳಗೆ ಕುತ್ಕೊಂಡು. ಓ. Good. ಇಷ್ಟು ಸಂಬಂಧಗಳು ನಾವು ಇಟ್ಕೊಂಡಿದ್ವಿ. ಹೌದು ಸರ್. ಅಮೇಜಿಂಗ್. ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ ಸರ್. ಸೊ ಫೈನಲಿ ಕಾರ್ಯಕ್ರಮದ ಮುಖಾಂತರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಜನರಿಗೆ ಅಂತ? ಸಾಮಾನ್ಯ ಜನರಿಗೆ ನನ್ನ ಒಂದು ಸಂದೇಶ ಅಂದ್ರೆ, ದೇಶ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತವಾಗಿದೆ. ಸಂತೋಷ ಪಡಬೇಕಾದ ವಾತಾವರಣ ಈಗ ನಿರ್ಮಾಣ ಆಗಿದೆ. ಕೆಲವು ಬಾರಿ ಆಗಿರೋ ತಪ್ಪುಗಳು, ಶಾಲೆ ರಿಪೇರಿ ಆಗಿಲ್ಲ, ಹಾಸ್ಪಿಟ್ಲಲ್ಲಿ ಡಾಕ್ಟರ್ ನೋಡಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ಇವೆಲ್ಲ ನೋಡಿದಾಗ ದೇಶನೇ ಹಾಳಾಯ್ತು ಅಂತ ಹೇಳ್ತಕ್ಕಂಥ ಭಾವನೆ ಬರ್ತದೆ. ಇಲ್ಲ, ಬೇಡ, ಈ ದೇಶ ಮುಂದುವರಿತಾ ಇದೆ. ಯಾವ ರೀತಿ ಮುಂದುವರಿತಾ ಇದೆ ಅಂದ್ರೆ ಅದ್ಭುತವಾಗಿ, ಪ್ರಪಂಚದ 4ನೇ ಅತಿ ದೊಡ್ಡ ಆರ್ಥಿಕ ಪ್ರಗತಿ ಹೊಂದಿರತಕ್ಕಂಥ ದೇಶ ನಮ್ದು. ಸದ್ಯದಲ್ಲೇ 3ನೇದಾಗತ್ತೆ. ಹ್ಮ್. ಮಿಲಿಟರಿಯಲ್ಲಿ ನಾವು ತುಂಬಾ ಸ್ಟ್ರಾಂಗ್ ಇದ್ದೇವೆ. 62ರ ಚುನಾವಣೆಯನ್ನು ನಾನು ನೋಡಿದವನು. ಹ್ಮ್. ಹಾಗೆಲ್ಲ ಸೋತು ಸುಣ್ಣ ಆಗಿದ್ವಿ. ಆದರೆ ಇವತ್ತು ನಮ್ಮನ್ನು ಮುಟ್ಟೋಕೆ ಯಾರಿಗೂ ಧೈರ್ಯ ಇಲ್ಲ, ಅಷ್ಟು ಶಕ್ತಿಯುತ ದೇಶ ಮಿಲಿಟರಿಲಿ ಆಗಿದೆ. ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ಮೆಂಟ್ ಆಗಿದೆ. ಅವಕಾಶಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿದೆ. ನಾಯಕತ್ವಕ್ಕೆ ಇವತ್ತು ಗುರಿ ಇದೆ. ನಾಯಕತ್ವದ ಒಂದು ಏನ್ ಮಾಡ್ಬೇಕು ಅಂತಕ್ಕಂಥ ಕಲ್ಪನೆ ಇದೆ. ಆ ತರದ ನಾಯಕರ ತಂಡವೇ ಇದೆ ಈಗ ದೇಶದಲ್ಲಿ. ಹಾಗಾಗಿ ಭಾರತ ಅದ್ಭುತ ಪ್ರಗತಿ ಆಗ್ತಕ್ಕಂಥ ದೇಶ, ಹ್ಮ್. ಹ್ಮ್. ಅದ್ಭುತವಾಗಿ ಹೆಜ್ಜೆ ಇಡ್ತಾ ಇದೆ. ಹಾ. ನಮ್ಮ ಆಸೆ ಏನಿತ್ತು, ಹ್ಮ್. ಪ್ರಪಂಚದ ಗುರುಸ್ಥಾನಕ್ಕೆ ಹೋಗ್ಬೇಕು ಭಾರತ. ನಾನು ಭಾಷಣ ಮಾಡಿದವನು, ಹ್ಮ್. ಆಗುತ್ತೋ ಇಲ್ಲೋ ಅನ್ನೋದು ಯಾರ ಕೇಳಿದ್ರೆ ನಕ್ ಬಿಡ್ತಾ ಇದ್ದೆ. ಹ್ಮ್. ಆದ್ರೆ ಈಗ ಆಗುತ್ತೆ ನನ್ನ ನಂಬಿಕೆ ನನಗೆ ಬಂದಿದೆ. ಹಾಗಾಗಿ ಈ ವಿಶ್ವಾಸದಿಂದ ಮುಂದಕ್ಕೆ ಹೋಗೋಣ. ಹ್ಮ್. ತಪ್ಪುಗಳು ಆಗತ್ತೆ, ಸಹಜ, ಅದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ಬೇಕು. Amazing. ಇಷ್ಟೇ ನನ್ನ ಸಂದೇಶ. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಖುಷಿ ಆಯ್ತು ಮಾತಾಡಿ ತಮ್ಮ ಜೊತೆ, ಸಮಯ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು.